ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸುಸ್ವಾಗತ. ನಾನು ನಿಮ್ಮ ಅಶೋಕ್ ವ್ಲಾಗ್ ನನ್ನ ಚಾನಲ್ ಹೆಸರು. ಇವಾಗ ನಾವು ಬಂದಿರೋಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅವನಿ ಬೆಟ್ಟ. ಏನಪ್ಪ ಅವನಿ ಬೆಟ್ಟ ಅಂತ ಹೇಳಿದ್ರೆ ಸಾಕ್ಷಾತ್ತು ಸೀತಾಮಾತೆ ಲವಕುಶನಿಗೆ ಜನ್ಮ ನೀಡಿರೋಂಥ ಸ್ಥಳ. ನಾವು ಈ ಜಾಗಕ್ಕೆ ಬಂದಿದ್ದೀರಿ. ಆಲ್ಮೋಸ್ಟ್ ಎಲ್ಲ ಜನ ಹೋಗಿ ಬಂದವ್ರೆ ನೋಡಿ. ಒಬ್ಬೊಬ್ಬರು ಅಲ್ಲಿಂದ ಬರ್ತಾ ಇದ್ದಾರೆ, ನಿಧಾನಕ್ಕೆ ಇಳಿತಾ ಇದ್ದಾರೆ. ಇವಾಗ ಸದ್ಯಕ್ಕೆ ನಾವು ಕೂಡ ಮೇಲ್ಗಡೆ ಹೋಗಿ ವಿಸಿಟ್ ಮಾಡೋಣಂತೆ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆಯಲ್ಲ, 1:57 ಆಗಿದೆ. ತುಂಬ ಲೇಟಾಗೇ ಬಂದಿದ್ದೀನಿ. ಇರಲಿ, ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀನಿ. ತುಂಬ ದೂರದಿಂದ ಬಂದಿರೋದಲ್ವ, ಬೆಂಗಳೂರಿಂದ ಬಂದಿರೋದು. ಇವಾಗ ಈ ಜಾಗಕ್ಕೆ ಹೋಗಿ ಮೇಲ್ಗಡೆ ಏನೇನಿದೆ, ಈ ಅವನಿ ಬೆಟ್ಟದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಹೋಗೋಣಂತೆ. ಅವನಿ ಬೆಟ್ಟ ಸೀತಾಮಾತೆ ಇದ್ದಂಥ ಸ್ಥಳ ಇದು. ಲವಕುಶನ ಜನ್ಮಸ್ಥಳ ಅಂತ ಹೇಳ್ತಾರೆ ಈ ಊರಿಗೆ. ಬನ್ನಿ ಮೇಲ್ಗಡೆ ಹೋಗ್ತಾ ಇರೋಣಂತೆ. ಇದೇ ಎಂಟ್ರೆನ್ಸ್ ನೋಡಿ, ಇದು ಎಂಟ್ರೆನ್ಸು. ಹಿಂಗಿಂದ ಅಲ್ಲಿ ಕಾಣಿಸ್ತಿದ್ದಲ್ಲ ಸೀತಾಮಾತೆದು, ಹಂಗೆ ಹೋಗ್ಬೇಕು ಮೇಲ್ಗಡೆಗೆ. ಪ್ರತಿಯೊಬ್ಬರು ಈ ವಿಡಿಯೋಗೆ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ಅಂತ. ಈ ಜಾಗದಲ್ಲಿ ರೂಮು, ಆಫೀಸು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಈ ಆಲಯ ನಿರ್ಮಾಣ ಆಗೋತ್ತದೆ, ಬೇಗ ಡೆವಲಪ್ ಆಗ್ತಾಯಿದೆ. ಕೆಳಗಡೆ ಇನ್ನೂ ಮುಖ್ಯವಾದ ಪ್ಲೇಸ್ ಐತೆ. ಇವಾಗ ನಮ್ಮ ಆಂಜನೇಯನ ಒಂದು ಫೋಟೋ ಅಲ್ಲಿ ಹಾಕವ್ರೆ ನೋಡಿ, ಹೇಗೆ ಚಿತ್ರೀಕರಣ ಮಾಡವ್ರೆ, ಸಖತ್ತಾಗಿದೆ. ನಮ್ಮ ವೀರಾಂಜನೇಯ, ಯಾರ್ಯಾರಿಗೆ ಆಂಜನೇಯ ಇಷ್ಟನೋ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಚಿಕ್ಕದಾಗೆ ಲವಕುಶ ಅವರ ಪಾದ, ತುಂಬ ಚಿಕ್ಕದಾಗೆ ಈ ಮೆಟ್ಲುಗಳು ಹೋಗೋ ದಾರಿಯಲ್ಲಿ ಮಾಡವ್ರೆ. ಇದು ಒಂದು ಅದ್ಭುತವಾದಂಥ ಸ್ಥಳ. ವಾಲ್ಮೀಕಿ ಮಹರ್ಷಿ ಅವರು ಅವನಿ ಬೆಟ್ಟದಲ್ಲಿ ಕುಶರಿಗೆ ಪಾಠನ ಕಲಿಸ್ತಾ ಇರೋದು. ಎಷ್ಟು ಸುಂದರವಾಗಿದೆಯಲ್ಲ. ಲವಕುಶನಿಗೆ ಲವ ಮತ್ತು ಕುಶ, ವಾಲ್ಮೀಕಿ ಮಹರ್ಷಿಯವರು, ಮತ್ತು ನಮ್ಮ ಸೀತಾಮಾತೆ, ಮತ್ತು ನಮ್ಮ ಲಕ್ಷ್ಮಣ ಅವರು, ರಾಮ ಅಲ್ಲ ಲಕ್ಷ್ಮಣ ಅದು ಇರೋದು. ನೀವು ನೋಡ್ಕೊಳ್ಳಿ. ಹಿಂಗೆ ಮೆಟ್ಲಲ್ಲಿ ಹೋಗ್ತಾ ಇರೋಣಂತೆ. ಇದ್ರದ್ದು ಮಹತ್ವ ತುಂಬ ಜನ ಬಂದು ವಿಡಿಯೋ ಮಾಡಿದ್ದಾರೆ. ತುಂಬ ನಮ್ಮ ಸಿಟಿಗಳಲ್ಲಿ ಹೊಸದಾಗಿ ದೇವಸ್ಥಾನಗಳ ನಿರ್ಮಾಣ ಮಾಡ್ತಾಯಿದ್ದಾರೆ. ಏನಂದರೆ ಬರೀ ಆ ದೇವಸ್ಥಾನಗಳು ಮಾತ್ರ ಹೋಗ್ತಾರೆ ಹೊರತು ಇಲ್ಲಿರೋಂಥ ದೇವಸ್ಥಾನಗಳಿಗೆ ಯಾರೂ ಬರೋದೇ ಇಲ್ಲ ಅಂತಾರೆ. ಯಾಕೋ ಏನೋ ನನಗೂ ಒಂದು ಅರ್ಥ ಆಗ್ತಾಯಿಲ್ಲ. ಇಂಥ ಶತಮಾನಗಳಿಂದ ದೇವಸ್ಥಾನಗಳನ್ನ ನಾವೇ ಕಣ್ಮರೆ ಮಾಡ್ಕೊತಾ ಇದ್ದೀರಿ. ಇಂಥದನ್ನು ನಾವು ಉಳಿಸ್ಕೊಬೇಕಂದ್ರೆ ಇಂಥ ಜಾಗಕ್ಕೆ ನಾವು ಬರಬೇಕಲ್ವಾ? ಸುಮ್ಮನೆ ನಾವು ಊರುಗಳಲ್ಲಿರೋಂಥ ಜಾಗಕ್ಕೆ ಹೋಗಿ ಅಲ್ಲಲ್ಲೇ ನೋಡಿಕೊಂಡು ಅಲ್ಲಲ್ಲೇ ಇದ್ಬಿಡ್ತೀರಿ. ಇಂಥ ಪುಣ್ಯ ಸ್ಥಳಗಳಿಗೆ ನಾವು ಬರೋದೇ ಇಲ್ಲ ಅಂತೀರಿ. ನೋಡಿ, ಇನ್ನೂ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಇವತ್ತು ಸೋಮವಾರ, ಇನ್ನೊಂದು ಆಷಾಢ ದಿವಸ ಅಲ್ವಾ, ಅದಕ್ಕೆ ಜನ ಬಂದು ಹೋಗ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ಇರೋಣಂತೆ. ಇದೇ ಮೆಟ್ಲು. ಇಂಥ ಸ್ಥಳಗಳನ್ನ, ಇಂಥ ಪ್ಲೇಸ್ಗಳನ್ನ ನಾವು ವಿಸಿಟ್ ಮಾಡ್ತಾಯಿದ್ರೆ ತಾನೇ ಬೇಗ ಎಲ್ಲ ಸ್ಟಾರ್ಟ್ ಆಗೋದು, ಎಲ್ಲ ಮೇಂಟೆನೆನ್ಸ್ ಮಾಡೋದು. ನಾವು ಬರ್ದಿರೋ ಇದ್ದರೆ ಮೇಂಟೆನೆನ್ಸ್ ಮಾಡೋಲ್ಲ, ಯಾರೂ ಬರೋದು ಇಲ್ಲ ಇಲ್ಲಿ. ನೋಡಿ, ಆಲ್ಮೋಸ್ಟ್ ಒಬ್ಬರು ಬಂದು ಹೇಳ್ಕೊಂಡು ಹೋಗ್ತವ್ರೆ ಈ ಜಾಗದಲ್ಲಿ. ಯಾವರು? ಅಣ್ಣ ಬೆಂಗಳೂರು ಅಣ್ಣ. ಹಾಂ, ಇವರು ದೇವ್ರನ್ನ ದರ್ಶನ ಮುಗಿಸ್ಕೊಂಡು ಬರ್ತಾವ್ರೆ ಕೆಳಗಡೆಗೆ. ಇವಾಗ ನಾವು ಮೇಲ್ಗಡೆ ಹೋಗೋದು. ಕುಟುಂಬದ ಸಮೇತ ಬಂದು ಹೋಗವ್ರೆ. ನಾವು ಕೂಡ ಬರೋದು ಬೇಡವಾ? ಕುಟುಂಬದ ಸಮೇತ ಧಾರಾಳವಾಗಿ ಆರಾಮಾಗಿ ಬರ್ಬೋದು. ಹೇಗಿದೆ? ಇನ್ನೂ ಮೇಲ್ಗಡೆ ಹೋಗ್ತಾ ಇರೋಣಂತೆ. ಮೇಲ್ಗಡೆ ಹೋದಾಗ ನಿಮಗೆ ಮಾಹಿತಿ ಕೊಡ್ತೀನಿ.
ಹೆಂಗಿದೆ ನೋಡಿ ಮೆಟ್ಲು, ಸಖತ್ತಾಗಿದೆ. ಸ್ನೇಹಿತರೆ, ಇವಾಗ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಏನಪ್ಪ ಅಂಥೇಳಿ ಹೇಳ, ಅದೇ ಸೀತಾಮಾತೆ ಕೂತ್ಕೊಂಡು ಲವಕುಶ ಅವರು ರಾಮನ ಸೈನಿಕರು ಮೇಲೆ ಯುದ್ಧ ಮಾಡ್ತಾ ಇದ್ದಂಥ ಸ್ಥಳನ ನೋಡೋದಕ್ಕೆ ಆ ಬಂಡೆಕಲ್ಲನ್ನ ನಿರ್ಮಾಣ ಮಾಡಿರೋದು. ಯಾರು ಮಾಡಿರೋದು? ನಮ್ಮ ಸಾಕ್ಷಾತ್ತು ವೀರಾಂಜನೇಯ ದೇವರು ಆ ಕಲ್ಲನ್ನು ಆ ಥರ ಕೆಳಗಿಂದ ತಗೊಂಬಂದು ಅಲ್ಲಿ ಜೋಡಿಸಿ ಸೀತಾಮಾತೆನ ಅಲ್ಲಿ ಕೂಡಿಸಿ ಯುದ್ಧನ ನೋಡುತ್ತಾಯಿ, ನಿಮ್ಮ ಮಕ್ಕಳು ಯುದ್ಧ ಮಾಡ್ತಾ ಇರೋದು ರಾಮನ ಸೈನಿಕನ ಮೇಲೆ ಅಂತ ಸೀತಾಮಾತೆಗೆ ಆಲ್ರೆಡಿ ಗೊತ್ತು. ಬಟ್ ಏನೂ ಮಾಡೋಕ್ಕಾಗದಿರೋಂಥ ಸ್ಥಿತಿ ಆ ಟೈಮಲ್ಲಿತ್ತು. ಆದರೆ ಸೀತಾಮಾತೆ ಅಲ್ಲಿ ನೋಡ್ಕೊಂಡು ಆ ಯುದ್ಧನ ನೋಡಿ ಗೋಳ ಅಂತ ಹತ್ತುತ್ತಾಯಿದ್ರು. ಹತ್ತೋವಾಗ ಆ ತಾಯಿಯ ನೀರು ಕಣ್ಣೀರು ಆ ಕಪ್ಪ ಕಾಣಿಸ್ತಾ ಇದೆಯಲ್ಲವ, ಅವೆಲ್ಲ ಸೀತಾಮಾತೆಯ ಕಪ್ಪು ಕಣ್ಣೀರು, ಕಪ್ಪಗಾಗಿರೋದು ಕಣ್ಣೀರು. ಅವೆಲ್ಲ ಹತ್ತು 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 ಹಿಂಗಾಗಿರೋದು ಆ ಬಂಡೆಗಳೆಲ್ಲ. ಆ ಜಾಗದಲ್ಲಿ ಸೀತಾಮಾತೆ ಕೂತ್ಕೊಂಡು ಘೋರ ಯುದ್ಧನ ಮೇಲ್ಗಡೆಯಿಂದ ನೋಡ್ತಾ ಇದ್ಲು. ನಮ್ಮ ಸಾಕ್ಷಾತ್ ಆಂಜನೇಯ ದೇವರು ಬಂಡೆನ ಇಟ್ಟಿರೋದಂತೆ. ನೋಡಿ ನಮ್ಮ ಆಂಜನೇಯನ ಪವರ್ ಏನು ಅಂತ ನಮಗೆ ಗೊತ್ತಿಲ್ಲ ಗುರುವ. ಈ ಥರ ಅದ್ಭುತವಾದಂಥ ಪ್ಲೇಸ್ಗಳಿದ್ದಾವೆ ಅಂತ ಹೇಳಿದ್ರೆ ಏನಿಲ್ಲ, ನಾನು ಇಲ್ಲಿ ನೋಡ್ಕೊಂಡೆ ಬಂದಿರೋದು. ಪ್ರತಿಯೊಬ್ಬರು ವೀಡಿಯೋಗಳು ಮಾಡಿ ಬಿಡ್ತಾಯಿದ್ದಾಗ ಅದನ್ನು ನೋಡ್ಕೊಂಡು ನಾನು ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಬರೋಕ್ಕಾಗ್ತಾಯಿದ್ದಿಲ್ಲ. ನಾನು ಬರಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಮ್ಮ ಸೀತಾಮಾತೆ ಇದ್ದಂಥ ಪುಣ್ಯ ಸ್ಥಳಕ್ಕೆ ಬಂದಿದ್ದೀನಿ. ಲವಕುಶ ಮತ್ತು ವಾಲ್ಮೀಕಿ ಮಹರ್ಷಿ ಅವರು ಇದ್ದಂಥ ಸ್ಥಳ ಇದು. ವಾಲ್ಮೀಕಿ ಮಹರ್ಷಿ ಅವರು ಇದ್ದಂಥ ಸ್ಥಳ ಮತ್ತು ಸೀತಾಮಾತೆ ಬಂದ ಮೇಲೆ ಲವಕುಶನಿಗೆ ಜನ್ಮ ನೀಡಿದ ಮೇಲೆ ಇದ್ದಿದ್ದು ಹೆಸರುವಾಸಿ ಆಯಿತು. ಏನಂದರೆ ರಾಮನ ಸೈನಿಕರ ಮೇಲೆ ಯುದ್ಧ ಮಾಡಿದಾಗ ಹೆಸರುವಾಸಿ. ಆಂಜನೇಯ ಸ್ವಾಮಿ ಹೋಗಿ ತಡಿಬೋದಾಗಿತ್ತಲ್ಲ, ತಡೆಯೋಕ್ಕೆ ಹೋಗಿಲ್ಲ. ಸೀತಾಮಾತೆಗೆ ಕಾವಲಾಗಿದ್ದರು. ಸೀತಾಮಾತೆಗೆ ಏನು ಹಾಕ್ಕೊಡ್ದು, ಅವ್ರಿಗೇನು ಆಗದಿರಂಗೆ ನಾನೇ ಕಾಪಾಡ್ಕೊಬೇಕು ಅಂತೇಳಿ ಸೀತಾಮಾತೆ ಹತ್ರನೇ ಇದ್ದುಬಿಟ್ರು ನಮ್ಮ ಆಂಜನೇಯ ದೇವರು. ಇಲ್ಲೆಲ್ಲ ಕಾಣಿಸುತ್ತಲ್ಲ ಕಲ್ಲುಗಳು, ಮಕ್ಕಳಾಗಿಲ್ಲ ಅಂದರೆ, ಮತ್ತು ಮದುವೆ ಆಗಿಲ್ಲ ಅಂದರೆ, ಮತ್ತು ಯಾರೇ ಏನೇ ಮಠ ಮಂತ್ರ ಮಾಡಾಗಿರಲಿ, ಯಾರೇ ಏನೇ ತೊಂದರೆ ಮಾಡಲಿ, ಅವೆಲ್ಲ ನಿರ್ಮಾಣ ಆಗಬೇಕಂದ್ರೆ ಈ ಥರ ಕಲ್ಲುಗಳನ್ನ ಜೋಡಿಸ್ಬಿಟ್ಟು ಜೈ ಸೀತಾಮಾತೆ ಲವಕುಶ ವಾಲ್ಮೀಕಿ ಮಹರ್ಷಿ ಅಂತೇಳ್ಬಿಟ್ಟು ಹೇಳ್ಕೊಂಡು ಇಲ್ಲಿಂದ ಹೊರಡಬೇಕಂತೆ. ಆ ಥರ ಹೇಳೋರೆ, ಅದನ್ನ ಮಾಹಿತಿಯಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲ್ಲುಗಳನ್ನ ಜೋಡಿಸೋರೆ ಅಂತ. ತುಂಬ ಕುಟುಂಬದವರೆಲ್ಲರೂ ಬಂದಿದ್ದಾರೆ, ನಿಮಗೆ ತೋರಿಸ್ತೀನಿ. ನಾನು ಒಬ್ಬನೇ ಬಂದಿಲ್ಲ, ಇನ್ನೂ ತುಂಬ ಜನ ಬಂದವರು ಇಲ್ಲಿಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಾಲ್ಮೀಕಿ ಆಶ್ರಮ, ಹಿಂಗೆ ಹೋಗೋಂಥ ಜಾರಿ, ಅದು ನಮಗೆ ಕಾಣಿಸೋವಂಥದ್ದು ವಾಲ್ಮೀಕಿ ಮಹರ್ಷಿಯವರ ಮೂಲ ಆಶ್ರಮ ಅಂದರೆ ಅವರ ಆಲಯ, ವಾಲ್ಮೀಕಿ ಮಹರ್ಷಿಯ ಪರ್ವತ. ಸೂಪರ್ ಆಗಿದೆ. ಇನ್ನೊಂದು ಅದ್ಭುತವಾದಂಥ ವಿಷಯಗಳು ಈ ಜಾಗದಲ್ಲಿದ್ದಾವೆ. ನಮಗೆ ನಂಬೋಕೆ ಆಗಲ್ಲ. ಅಂಥ ಸ್ಥಳಗಳಿದ್ದಾವೆ ಅಂದರೆ ಯಾರೂ ನಂಬಲ್ಲ. ಅಂಥ ಸ್ಥಳಗಳು ಇಂಥ ಜಾಗದಲ್ಲಿದೆ. ಆದರೆ ನಾವು ಮನೆ ಹತ್ರ ಕಟ್ಟಿರೋಂಥದ್ದು, ಮನೆಯಿಂದ ಒಂದು 10 ಕಿಲೋಮೀಟ್ರ್ ದೂರ, ಇನ್ನು ಯೂಟ್ಯೂಬಲ್ಲಿ, ಫೇಸ್ಬುಕ್ಗಳಲ್ಲಿ, ನ್ಯೂಸಲ್ಲಿ ಹೊಸಾಗಿ ದೇವಸ್ಥಾನ ನಿರ್ಮಾಣ ಮಾಡಿರೋಂಥ ಜಾಗಕ್ಕೆ ಜನ ಗುಂಪಾಗಿ ಹೋಗ್ತಾರೆ. ಆದರೆ ಇಂಥ ಪವಿತ್ರವಾದಂಥ ಸ್ಥಳಗಳು ಏನು ಇಂಥ ಸೃಷ್ಟಿ ಮಾಡಿರೋಂಥ ಸ್ಥಳಗಳನ್ನ ನಾವು ಮರ್ತೋಗ್ತಾಯಿದ್ದೀರಿ. ಮರೆತು ಹೋಗ್ತಾಯಿದ್ರೆ ಇದು ಕಣ್ಮರೆಯಾಗಿ ಮಣ್ಣಲ್ಲಿ ಮುಚ್ಕೊಂಡು ಹೊರಟೋಗ್ಬಿಡುತ್ತೆ. ನಾವು ಬರ್ದಿರ ಹಿಂಗೆ ಇದ್ರೆಗನ ಯಾವ ಇನ್ನು ಮುಂದೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆ ಸ್ಥಳ ಏನಪ್ಪ ಕಮೆಂಟಲ್ಲಿ ತಿಳಿಸ್ತೀರಾ? ಇಲ್ಲ ನಾನೇ ಹೇಳಲ್ಲ, 2 ನಿಮಿಷದಲ್ಲಿ ನಾನು ಹೇಳ್ತೀನಿ. ಆ ವಿಡಿಯೋನ ಪಾಸ್ ಮಾಡಿಬಿಟ್ಟು ವಿಡಿಯೋ ಟೈಮಿಂಗ್ ಪಾಸ್ ಮಾಡಿ ನನಗೆ ಹೇಳಿ. ಆ ಜಾಗದಲ್ಲಿ ಇಬ್ಬರು ಕುಂತಿದ್ರು. ಇದು ಯಾವುದಪ್ಪ ಅಂತ ಹೇಳಿದ್ರೆ ಪಂಚಪಾಂಡವರ ದೇವರ ಆಲಯ. ಇದು ಆಲಯ. ಇದ್ರ ಒಳಗಡೆ ಏನಿದೆ ಮಹತ್ವ ನೋಡೇ ಬಿಡೋಣ, ನಡೀರಿ ಒಳಗಡೆ. ಈ ಆಲಯದೊಳಗಡೆ ಸಾಕ್ಷಾತ್ ಪಂಚಪಾಂಡವರ ಗೊತ್ತಲ್ವ, ಅವ್ರ ಬಗ್ಗೆ ನೀವೆಲ್ಲ ಸಿನಿಮಾ ನೋಡಿದ್ದೀರ. ಎಂಥ ಘೋರ ಯುದ್ಧಗಳನ್ನೆಲ್ಲ ಮಾಡಿದ್ದಾರೆ. ಅವ್ರನ್ನ ಜಯಿಸೋರು ಯಾರೂ ಇಲ್ಲವೇ ಇಲ್ಲ. ಅಂಥವ್ರು ಸೀತಾಮಾತೆ ಇದ್ದಂಥ ಕಾಲದಲ್ಲಿ ಇಲ್ಲಿಗೆ ಬಂದಿದ್ರಂತೆ.
ಸೀತಾಮಾತೆನ ನೋಡಿಕೊಂಡು ಇಲ್ಲಿದ್ದು ಏನು ಮಾಡಿದ್ರು ಒಳಗಡೆ ಹೋಗಿ ಹೇಳ್ತೀನಿ ಬನ್ನಿ. ಅವರಿದ್ದಂಥ ಸ್ಥಳಗಳಿವು ಎಷ್ಟು ಸುಂದರವಾಗಿದೆ ಸತೋರ ನೋಡಿ. ಹೊರಗಡೆ ತುಂಬ ಬಿಸಿಲಿದೆ, ಆದರೆ ಒಳಗಡೆ ತಣ್ಣಗಿದೆಯಪ್ಪ, ಚಿಲ್ಲಂತ ಐಸ್ ಎ ಸಿ ಇದ್ದಂಗೆ ಐತೆ. ಒಳಗಡೆ ಬಿಸಿ ಕುದೀತೈತೆ, ಬಿಸಿಲು ತಲೆ ಮೇಲೆ ಹೊಡೀತಾ ಇದೆ. ಬನ್ನಿ ಇವಾಗ ಇದ್ರೊಳಗಡೆ ಏನಿದೆ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ. ಅದು 5 1 2 3 4 5 ಇವೆಲ್ಲ ಏನು ಹೇಳಿ ಗೊತ್ತಾಗ್ತಾ ಇದೆ ಏನಂತ ಹೇಳ್ಬಿಟ್ಟು? ಸಾಕ್ಷಾತ್ತು ನಮ್ಮ ಪಂಚ ಪಾಂಡವರು ಇದ್ದಂಥ ಸ್ಥಳ ಇದು. ಈ ಜಾಗದಲ್ಲಿ 5 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡವ್ರೆ. ಯಾರು? ಪಂಚ ಪಾಂಡವರು. ಅವ್ರ ಹೆಸರನ್ನ ನೀವೇ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ನಾನು ಹೇಳ್ಬಿಟ್ರೆ ಏನೂ ಇದು ಇಲ್ಲ, ಅರ್ಥನೇ ಇರಲ್ಲ ಈ ವಿಡಿಯೋಗೆ. ಕಮೆಂಟಲ್ಲಿ 5 ಜನ ಹೆಸರನ್ನ ಕಮೆಂಟಲ್ಲಿ ತಿಳಿಸಿ. ಯಾಕಂದ್ರೆ ನಾವು ಕನ್ನಡದವರು ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋದೆ. ಇನ್ನು ಈಗಿನ ಕಾಲದಲ್ಲಿ ಏನಂದರೆ ಟೆಕ್ನಾಲಜಿ ನಡೀತಾ ಇದ್ದಷ್ಟು ಎಲ್ಲನೂ ಮರ್ತೋಗ್ತಾ ಇದ್ದೀರಿ. ಮರಿಬಾರ್ದು ಅನ್ಬೇಕಂದ್ರೆ ನಿಮಗೆ ಈ ಕ್ವಶನ್ನ ಬಿಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಪಂಚಪಾಂಡವರು 5 ಜನ, ಅವ್ರ ಹೆಸರು ಏನೇನಂತೇಳಿ ಕಮೆಂಟಲ್ಲಿ ತಿಳಿಸಿ. ಅವ್ರ 5 ಜನನೇ ಈ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರೋಂಥದ್ದು. ನೋಡ್ತಾ ಇದ್ದೀರಲ್ವಾ, ಪ್ರತಿಷ್ಠಾಪನೆ ಮಾಡಿರೋದು. ಅವ್ರ 5 ಜನ ಈ ಜಾಗದಲ್ಲಿ ಬಂದು ಮಲ್ಕೊಂಡಿರೋದು. ಈ ಜಾಗದಲ್ಲೇ ಮಲಗ್ತಾ ಇದ್ದಿದ್ದು ಪಂಚಪಾಂಡವರು. ಇಲ್ಲೇ ಮಲಗ್ತಾ ಇದ್ದಿದ್ದು ಅವ್ರ 5 ಜನನು. ನೋಡೋರಲ್ಲ ಸ್ನೇಹಿತರೆ, ವಾಲ್ಮೀಕಿ ಮಹರ್ಷಿ ಅವರ ಸ್ಥಳದಲ್ಲಿ ಆ ಕುಟುಂಬದವರು ಮಣ್ಣು ಎತ್ಕೊಂಡು ಹೋಗ್ತಾರೆ. ಏನು? ನಂಬಿಕೆ ಇಲ್ದಿರೋ ಜೀವನನೇ ಅಲ್ಲ. ಇಲ್ಲಿ ಸಾಕ್ಷಾತ್ತು ದೇವತೆಗಳೇ ಇಲ್ಲಿ ಬಂದು ಇದ್ದು ಹೋಗವ್ರೆ ಅಂತ ಒಂದು ಸೂಚನೆ. ಅರ್ಥ ಆಯ್ತಲ್ಲ? ನಮಗೆ ವಾಲ್ಮೀಕಿ ಮಹರ್ಷಿ ಅವರ ಆಲಯ. ಅಲ್ಲಿ ನೋಡಿದ್ರೆ ಪಂಚಪಾಂಡವರು, ಇಲ್ಲಿ ವಾಲ್ಮೀಕಿ ಮಹರ್ಷಿ. ಸೀತಾಮಾತೆ ಇನ್ನೂ ಮೇಲ್ಗಡೆ ಹೋಗಬೇಕು. ಫಸ್ಟು ವಾಲ್ಮೀಕಿ ಮಹರ್ಷಿ ಅವ್ರನ್ನ ನೋಡ್ಕೊಂಬಿಡ್ತೀರಿ. ಸ್ಲಿಪ್ಪರ್ನ ನೋಡಿ ಈ ಜಾಗದಲ್ಲಿ ಬಿಡ್ತೀನಿ, ಹೊರಗಡೆ ಇಲ್ಲಿ ಬಿಟ್ಟು ಆಲಯ ಒಳಗಡೆ ಹಿಂಗೆ ಹೋಗ್ತೀನಿ. ತಲೆ ಬಗ್ಗಿಸ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ತಲೆ ಬೋರ್ಡೆ ಡುಮ್ ಬಂದುಬಿಡುತ್ತೆ. ವಾಲ್ಮೀಕಿ ಮಹರ್ಷಿ ಅವರು ಇದ್ದಂಥ ಸ್ಥಳ ಇದೆ. ಟಾರ್ಚ್ ಹಾಕಿ ತೋರಿಸ್ತೀನಿ, 1 ಸೆಕೆಂಡು. ನೋಡಿ, ಇದೇ ವಾಲ್ಮೀಕಿ ಮಹರ್ಷಿ ಅವರು. ಇಲ್ಲಿ ಕಾಣಿಸ್ತಾ ಇರೋದು ಯಾರು ಹೇಳಿ? ಸಾಕ್ಷಾತ್ತು ಶಿವ ಅವತಾರ ಎತ್ತಿರೋಂಥ ಕಾಲಭೈರೇಶ್ವರ ದೇವರು. ಇದೇ ಜಾಗದಲ್ಲೇ ಸಾಕ್ಷಾತ್ತು ನಮ್ಮ ವಾಲ್ಮೀಕಿ ಮಹರ್ಷಿಯವರು ಇದ್ದಂಥ ಸ್ಥಳ. ಇನ್ನೂ ಕೆಳಗಡೆ ಇದೆ ಗುಹೆ, ಅಷ್ಟಿಗೆ ಮುಗಿದಿಲ್ಲ. ಎಷ್ಟು ಚಿಕ್ಕದಾಗಿದೆ ನೋಡಿ ಜಾಗ. ಈ ಜಾಗದಲ್ಲಿ ನುಗ್ಗಕ್ಕಾಗುತ್ತಾ? ನಾನು ಟ್ರೈ ಮಾಡ್ತೀನಿ ನೋಡಿ. ಈ ಜಾಗದಲ್ಲಿ ನಾನು ಟ್ರೈ ಮಾಡ್ತೀನಿ ನೋಡಿ. ಬ್ಯಾಗ್ ಹಾಕ್ಕೊಂಡಿದ್ದೀನಿ, ಟ್ರೈ ಮಾಡಬೇಕಷ್ಟೆ. ನೋಡ್ತಾ ಇದ್ರೆ ಸ್ನೇಹಿತರೆ, ಇವರು ಹೋಗ್ತಾಯಿದ್ದಾರೆ. ಬಣ್ಣ ಈ ಸಂಧೆಯಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಟಿಕ್ಕಟ್ಟು. ನಾನು ಬ್ಯಾಗ್ಲಿ ಇಟ್ಟಿದ್ದೀನಿ. ಬ್ಯಾಗ್ ಹಾಕ್ಕೊಂಡಿದ್ದಕ್ಕೆ ಕಾಣಲಿಲ್ಲ. ಇವಾಗ ನಾನು ಹೊರಡ್ತೀನಿ. ವಿಡಿಯೋ ಮಾಡ್ಕೊಂಡು ಹೋಗೋ ಅಷ್ಟಕ್ಕೆ ಓಕೆ. ಇದ್ರೊಳಗಡೆ ಬರಬೇಕು. ಇದೇ ವಾಲ್ಮೀಕಿ ಮಹರ್ಷಿ ಅವರು ಬಂದು ಶಿವನ ಪೂಜೆ ಮಾಡ್ತಾ ಇದ್ದಂಥ ಸ್ಥಳ ಇದು. ಇಂಥ ಜಾಗದಲ್ಲಿ ಸಾಕ್ಷಾತ್ತು ನಮ್ಮ ವಾಲ್ಮೀಕಿ ಮಹರ್ಷಿ ಅವರು, ಲವಕುಶ ಅವರು, ಮತ್ತು ನಮ್ಮ ಆಂಜನೇಯ ಸೀತಾಮಾತೆ ಅವರು ಇದ್ದಂಥ ಸ್ಥಳ ಸಖತ್ತಾಗಿದೆ. ಇಂಥ ಗುಹೆಗಳು ನೀವು ಬರಬೇಕಲ್ಲ. ನೋಡಿ ಹೆಂಗಿದೆ ಗುಹೆ ಮಾತ್ರ. ಎಲ್ಲ ಇಲ್ಲ ನೋಡಿ, ತಲೆ ಮೇಲೇನೇ ಇದೆ ಬಂಡೆಕಲ್ಲು. ಈ ಬಂಡೆಕಲ್ಲು ತಲೆ ಮೇಲೆ ಬಿದ್ದರೆ ಕತೆ ಮುಗೀತು. ನೋಡಿ ಹೊರಡೋಣಂತೆ. ಇದೆ ವಾಲ್ಮೀಕಿ ಮಹರ್ಷಿ ಅವರ ಗುಹೆ. ಹೆಂಗಿದೆ ನೋಡಿ ಸಂಧಿ. ಇದು ದ್ವಾರದ ಬಾಗಿಲು. ನಮಗೆ ದೂರಕ್ಕಾಗಲ್ಲ. ಅದು ಹೆಂಗೆ ದೂರ್ತಾ ಇದ್ರು ಅವಾಗ. ಇಷ್ಟು ಒಂದು 6-7 ಜನ ಬಂದು ವಾಲ್ಮೀಕಿ ಮಹರ್ಷಿ ಅವರು ಇದ್ದಂಥ ಸ್ಥಳದಲ್ಲಿ ಇಡೀ ಮಣ್ಣನ್ನು ತಗೊಂಡು ಹೋಗ್ತಾರೆ. ಕಾರಣ ನಂಬಿಕೆ.
ಅವಾಗ ಹೇಳಿದೆ, ಇವಾಗ ಫ್ಯಾಮ್ಲಿ ಸಮೇತ ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಈ ಥರ ಬನ್ನಿ, ಬಂದರೆ ತಾನೇ ಸ್ವಲ್ಪ ಖುಷಿಯಾಗಿರೋದು, ಇಂಥ ಪುಣ್ಯ ಸ್ಥಳಗಳನ್ನ ಉಳಿಸ್ಕೊಳಕ್ಕಾಗೋದು. ಅದು ಸೋಮವಾರ ದಿವಸ ನನಗೆ ಅದೃಷ್ಟ ಚೆನ್ನಾಗಿದೆ, ಸ್ವಲ್ಪ ಎಲ್ಲರೂ ಇದ್ದಾರೆ. ಒಂಟೇಗೆ ಬರಬೇಕಾಗಿತ್ತೇನೋ, ಯಾಕಂದರೆ ಇಲ್ಲಿ ಜನನೇ ಬರೋಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು. ಜನನೇ ಬರ್ತಾಯಿದ್ದಿಲ್ವಂತೆ, ಒಬ್ಬೊಬ್ಬರೇ ಬರಬೇಕಾಗಿತ್ತು, ಒಬ್ಬೊಬ್ಬರೇ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾಯಿದ್ರು. ಬನ್ನಿ ಇನ್ನೂ ಮುಂದ್ಗಡೆ ಹೋಗ್ತಾರೆ. ಗುರು, ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ. ಎಲ್ಲಿಂದ ಬಂದಿರೋದು? ನಾವು ಚಿಂತಾಮಣಿಯಿಂದ ಬಂದ್ರಾ? ಪರವಾಗಿಲ್ಲ, ಹತ್ರದಿಂದ ಆಗೈತೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಗುರು ಇಲ್ಲಿಂದ ಇಲ್ಲಿ ಬರೋಕ್ಕೆ? ದೇವಸ್ಥಾನದಿತ್ತು, ಅದಕ್ಕೆ ಬಂದಿದ್ದೆ. ಅಲ್ಲಲ್ಲ, ದೇವಸ್ಥಾನ ಗೊತ್ತಾಯ್ತು, ಇಲ್ಲಿದೆ ಅಂತ ಹೇಳಿ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಯಾರನ್ನ ಬೇರೆ ಹೇಳಿರೋದು ನಮಗೆ. ಬೇರೆ ಹೇಳಿದ ಮೇಲೆ ಇಲ್ಲಿಗೆ ಬಂದಿರೋದು. ಈ ಜಾಗದಲ್ಲಿ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕುಂತಿರೋಂಥ ಸ್ಥಳ ಅಂತೆ. ಏನಕ್ಕೆ ಕುಂತಿದ್ರು ಇವಾಗ ನಾನು ಹೇಳೋಬಿಟ್ಟೆ. ಈ ಜಾಗ ಕುಂತಿದ್ರು, ಕಾರಣ ಏನಪ್ಪ? ಕಾರಣ ಈ ಜಾಗದಾಗ ಕುಂತಿದ್ದು, ಸೀತಾಮಾತೆಯನ್ನು ರಾಮ ಮತ್ತು ಲಕ್ಷ್ಮಣ ಇಬ್ಬರು ಹುಡ್ಕೊಂಬಂದಿದ್ರು. ಯಾವಾಗ? ಯುದ್ಧ ಎಲ್ಲ ಮುಗಿದ ಮೇಲೆ. ಯುದ್ಧ ಎಲ್ಲ ಮುಗಿದ ಮೇಲೆ ಅಂದರೆ ಲವಕುಶ ಸಾಕ್ಷಾತ್ ರಾಮನ ಮಕ್ಕಳು ಅಂತೇಳಿ ತಿಳ್ಕೊಂಡ್ಮೇಲೆ ಸೀತಾನ ಹುಡ್ಕೊಂಡು ಈ ಜಾಗಕ್ಕೆ ಬಂದ್ರಂತೆ. ಸೀತಾಮಾತೆ ಇಲ್ಲದೆ ಕಣ್ಣು ಕಾಣದೇ ಇರೋವಾಗ ಈ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ರಂತೆ. ಸೀತಾಮಾತೆ ಎಲ್ಲಿ ಅಂತ ಹುಡ್ಕೊಂಡು ಈ ಜಾಗಕ್ಕೆ ಬಂದ್ರಂತೆ. ನಾವು ಆ ಜಾಗದಿಂದ ಬಂದಿದ್ದೀರಿ. ಹಾಗೆ ಇಲ್ಲಿ ಚಿಕ್ಕದಾಗಿ ಒಂದು ಕಲ್ಯಾಣಿ ಕಾಣಿಸ್ತೈತೆ ನೋಡಿ, ಇದು ಕಲ್ಯಾಣಿ ಜಾಗ. ಇದು ಸ್ವಲ್ಪ ಓಡಾಡೋಂಥ ಜಾಗ. ಲವಕುಶ ಅವರು ಈ ಜಾಗದಲ್ಲಿ ಇದ್ದಂಥ ಸ್ಥಳ ಇದು. ಇನ್ನೊಂದು ಸೀತಾಮಾತೆ ಲವಕುಶನಿಗೆ ಜನ್ಮ ಕೊಟ್ಟಿರೋಂಥ ಸ್ಥಳ. ಸೀತಾಮಾತೆ ಲವಕುಶನಿಗೆ ಜನ್ಮ ಕೊಟ್ಟಿರೋಂಥ ಸ್ಥಳ ನೋಡಿ, ಅಲ್ಲಿ ಆಕಾರ ಕಲ್ಲು ಮೇಲೆ ಸೀತಾಮಾತೆ ನೆಲೆಯ ದಾರಿ. ಮನೆ ನೋಡಬೇಕಲ್ವ ಸೀತಾಮಾತೆದು? ಎಲ್ಲರೂ ಫುಲ್ ಖುಷಿಯಾಗಿ ಹೋಗಿರ್ತೀರ. ಇನ್ನೊಂದು, ಈ ವಿಡಿಯೋನ ತುಂಬ ಜನಕ್ಕೆ ಸ್ಪ್ರೆಡ್ ಮಾಡಿ, ಅಂದರೆ ಶೇರ್ ಮಾಡಿ, ಲೈಕ್ಗಳನ್ನ ಜಾಸ್ತಿ ಮಾಡಿ. ಲೈಕ್ಗಳು ಜಾಸ್ತಿ ಮಾಡಿದ್ರಾಗನ ಈ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ಕಣ್ಮರಾಗಿ ಈ ಥರ ಮೈನಿಂಗ್ ಅಂದರೆ ಬಂಡೆಗಳನ್ನ ಕೊರೆದ್ಬಿಟ್ಟು ಎಲ್ಲ ಮುಚ್ಚಾಕ್ಬಿಡ್ತಾರೆ. ಇನ್ನೊಂದು ಬಂದಿದ್ದೀರಿ, ಸೀತಾಮಾತೆ ಇದ್ದಂಥ ಸ್ಥಳ ಇದೇನೆ. ನಂದಿ ಹಂಗೆ ತಿರುಗಿದ್ರೆ ಸೀತಾಮಾತೆ ಇರೋಂಥ ಸ್ಥಳ. ಸೀತಾಮಾತೆ ಮತ್ತು ಲವಕುಶ ಅವರು ಇದ್ದಂಥ ಮನೆ ಇದೇನೆ. ಇದೇ ನೋಡಿ ತಾಯಿಯ ಮನೆ. ಇಲ್ಲಿ ಹಿಂಗಿದೆ ತಾಯಿ ಮನೆ, ತಾಯಿಯ ಮನೆ. ಹಾಗೆ ಎಳಿತಾ ಇದ್ದರೆ ಇಲ್ಲಿ ಕಾಣಿಸ್ತೈತೆ, ಇದೇ ಸೀತಾಮಾತೆ ಮತ್ತು ಲವಕುಶ ಇದ್ದಂಥ ಸ್ಥಳ. ಈ ಲಿಂಗ ನಮಗೆ ಹಿಂಗೆ ನೋಡಿದ್ರೆ ಒಂದೇ ಒಂದು ಕಾಣಿಸುತ್ತೆ, ಬಟ್ ಹಿಂಗೆ ತಿರ್ಕೊಂಡು ನೋಡಿದ್ರೆ ಲವಕುಶ ಅವಳಿ ಜೋಳಿ ಮಕ್ಕಳು ಅಂತೇಳಿ ಒಂದು ಶಿವನ ಲಿಂಗನ ಪ್ರತಿಷ್ಠಾಪನೆ ಮಾಡಿರೋದು. ಈ ಲಿಂಗನ ಪ್ರತಿಷ್ಠಾಪನೆ ಮಾಡಿರೋದು ಯಾರು ಅಲ್ಲಪ್ಪ, ಸೀತಾಮಾತೆ ಸಾಕ್ಷಾತ್ತು ರಾಮನ ಹೆಂಡತಿ ಸೀತಾಮಾತೆ ಅವರು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದು. ಯಾರೂ ಮಾಡಲಿಲ್ಲ, ಅವರೇ ಮಾಡಿ ಅವರೇ ಇದ್ದಂಥ ಸ್ಥಳ ಅವ್ರದ್ದು ಈ ಮನೆ. ಹೇಗಿದೆ ನೋಡಿ. ಇನ್ನೊಂದು, ಈ ಸ್ಥಳದಲ್ಲಿ ನಾವು ನೋಡಬೇಕಾಗಿರೋಂಥದ್ದು ಮುಖ್ಯವಾದ ವಿಷಯ ಈ ಬಂಡೆಕಲ್ಲು. ಈ ಬಂಡೆಕಲ್ಲು ಈ ಥರ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ. ಈ ಜಾಗದಲ್ಲಿ ಇಂಥ ಪ್ಲೇಸು ಎಷ್ಟು ಸಕ್ಕತ್ತಾಗಿದೆ. ಇದೇನಪ್ಪ ಎಲ್ಲ ಹಿಂಗಿದೆ ಸ್ಪೇಸು ಅಂದರೆ ಜಾಗ ಯಾಕೆ ಹಿಂಗಿದೆ ಅಂದರೆ, ಇದೇ ನಾವು ಮಡಿಕೆಯಲ್ಲಿ ಸಾಂಬಾರಿಗೆ ಮಸಾಲೆ ಪುಡಿ, ಖಾರದ ಪುಡಿ, ಉಪ್ಪು, ಮಸಾಲೆ ಐಟಮ್ಗಳೆಲ್ಲ ಇಡಬೇಕಂದ್ರೆ ಈ ಸ್ಥಳದಲ್ಲಿ ಇಡ್ತಾಯಿದ್ರು. ಈ ಗುಂಡಿಗೆ ಒಳಗಡೆ ಸೌಂಡ್ ಕೇಳಿಸ್ತಿರಲ್ಲ, ಇದು ಒಂದು ಸೌಂಡ್ ಆಕಾರ ಬರುತ್ತೆ ತಟ್ಟಿದ್ರೆ. ಕಮೆಂಟಲ್ಲಿ ತಿಳಿಸಿ, ಅದನ್ನು ನಾನೇ ಹೇಳ್ಬಿಟ್ರಿ. ಹೆಂಗೆ ಪ್ರತಿಯೊಂದು ನಾನೇ ಹೇಳ್ಬಿಟ್ರೆ ಕೆಲಸನೇ ಆಗಲ್ಲ. ಇಲ್ಲಿ ಬಂದಂಥ ವಿಷಯನೇ ಮರ್ತು ಬಿಡ್ತೀರಿ. ನೋಡಿ, ಕೇಳಿಸ್ಕೊಳ್ಳಿ ಹೆಂಗಿದೆ ಈ ಸ್ಥಳ. ಸೌಂಡ್ ಸರಿಯಾಗಿ ಬಂದಿಲ್ಲ ಅನಿಸುತ್ತೆ. ಇವಾಗ ಇಲ್ಲಿ ಕೇಳಿಸ. ಇನ್ನೂ ಒಂದಿದೆ ಮೇಯ್ನು, ಇಲ್ಲಿ ದೊಡ್ಡದು ಹಕ್ಕಿ ಇಡೋಂಥ ಸ್ಥಳ. ಕಟಾಗಿದೆ ಇದು. ಹೇಗಿದೆ
ಮಡಿಕೆ ಸೌಂಡ್ ಬರ್ತೈತಲ್ಲ, ಹೇಳ್ಬಿಟ್ನಾ, ಮಡಿಕೆ ಸೌಂಡ್ ಇದು. ಈ ಜಾಗದಲ್ಲೇ ಊಟ ಇಡ್ತಾಯಿದ್ದಿದ್ದು, ಅನ್ನ ಸಾಂಬಾರು ಏನು ಬೇಕಾದರೂ ಈ ತಿಂಡಿಗಳು ಇಡಬೇಕಂದ್ರೆ ಇಂಥ ಸ್ಥಳದಲ್ಲಿ ಇಡ್ತಾಯಿದ್ರು. ಇದೇ ಥರ ಇನ್ನೂ ಒಂದೈತೆ ದೊಡ್ಡದು ನೋಡಿ, ಅಲ್ಲಿದೆ, ಆ ಜಾಗದಲ್ಲಿದೆ. ಮತ್ತು ಈ ಜಾಗದಲ್ಲೂ ಇದೆ ನೋಡಿ, ಇದೊಂದು ಇನ್ನೂ ಈ ಕಡೆ ಇನ್ನೂ ಎಲ್ಲ ಕಡೆನೂ ಇದೆ ಸ್ಥಳ ನೋಡಿ, ಅಲ್ಲೆಲ್ಲ ಇದೆ. ಈ ಜಾಗದಲ್ಲೇ ಲವಕುಶನಿಗೆ ಊಟಕ್ಕೆ ಬಳಸ್ತಾ ಇದ್ದಂಥ ಸಾಮಗ್ರಿಗಳು ಇದೆ. ಲವಕುಶನಿಗೆ ಮತ್ತು ಸೀತಾಮಾತೆಗೆ ಊಟದ ಸಾಮಗ್ರಿಗಳನ್ನ ಇಡ್ತಾ ಇದ್ದಂಥದ್ದು ಇದೇ ಸ್ಥಳನೇ. ಇದೇ ಅವರ ಮನೆ, ಲವಕುಶನ ಮನೆ, ಮೊದಲನೇ ಮನೆ ಇದೆ. ಪ್ರತಿ ದಿವಸ ಸೀತಾಮಾತೆ ಈ ಶಿವಲಿಂಗಕ್ಕೆ ಪ್ರತಿ ದಿವಸ ಧ್ಯಾನ ಮಾಡೋಳಂತೆ, ಪ್ರತಿ ದಿವಸ ಕೇಳ್ಕೊಳ್ಳೋಳು. ಕಾರಣ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಅದೇ, ರಾಮನನ್ನು ನೋಡಬೇಕು, ರಾಮನ ಜೊತೆ ಜೀವನ ಮಾಡಬೇಕು, ಲವಕುಶ ಹುಟ್ಟಿದ್ದಾರೆ ಅಂತ ಖುಷಿಯಾಗಿ ಹೇಳ್ಕೊಬೇಕು ಅಂತ ಆಸೆಯಿಂದ ಇದ್ದರು. ಕ್ಷಮೆ ಇರಲಿ ಸೀತಾಮಾತೆಗೆ, ಕ್ಷಮೆ. ಜೈ ಶ್ರೀರಾಮ್. ಸೀತಾಮಾತೆ ಅವರು ಇದ್ದಂಥ ಪುಣ್ಯಸ್ಥಳ ಇದು. ಗೊತ್ತಲ್ವಾ, ರುಬ್ಬೋಕಲ್ಲು, ಮಸಾಲೆ ರುಬ್ಕೊಳ್ಳೋಕ್ಕೆ ನೋಡಿ, ಇಲ್ಲೂ ಒಂದಿದೆ. ಚಟ್ನಿ ಸಾಂಬಾರು, ಚಟ್ನಿಗೆ ಬೇಕಾಗಂಥ ಸಾಮಗ್ರಿಗಳನ್ನ ರುಬ್ಕೊಳ್ಳೋ ಅಂಥದ್ದು ನೋಡಿ, ಎಲ್ಲ ಪೂಜೆ ಮಾಡಿ ಇಟ್ಟೋಗವ್ರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ, ಇದೇ ಲವಕುಶನವರ ಜ್ಞಾಪಕದ ನೆನಪಿನ ಚಿಹ್ನೆ, ನೆನಪಿನ ಲಿಂಗ. ಸ್ನೇಹಿತರೆ, ಅಂತೂ ಸೀತಾಮಾತೆ ಇದ್ದಂಥ ಸ್ಥಳಕ್ಕೆ ಬಂದು ಆಯಿತು. ಲವಕುಶ ಅವ್ರಿಗೆ ಜನ್ಮ ನೀಡಿದ ಹುಟ್ಟಿದ ಸ್ಥಳ ಸೀತಾಮಾತೆ ಮನೆಗೆ ಬಂದಾಯಿತು. ಮತ್ತು ಸೀತಾಮಾತೆ ಲವಕುಶನಿಗೆ ಜನ್ಮ ನೀಡಿದ್ದು ಇದೇ ಸ್ಥಳದಲ್ಲಿ, ಇದೇ ಬೆಟ್ಟದಲ್ಲಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಏಕಾಂತರ ರಾಮಸ್ವಾಮಿ ಮಂದಿರ. ಇಲ್ಲಿ ನಾವು ನೋಡ್ತಾ ಇದ್ದೀರಲ್ಲ, ಈ ಆಕಾರ ಸಾಕ್ಷಾತ್ ಶಿವಲಿಂಗನ ಮೇಲೆ ಗೋಮಾತೆ ಹಾಲನ್ನು ಅಭಿಷೇಕ ಮಾಡ್ತಾ ಇರೋಂಥದ್ದು. ಇದು ಯಾರೋ ನೋಡಿ ಹೇಳಿ, ಪ್ರತಿಯೊಂದನ್ನು ನಾನೇ ಹೇಳ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೀತಾಮಾತೆ, ರಾಮ, ಲಕ್ಷ್ಮಣ ಮತ್ತು ಲವಕುಶ ಅವರು ಕುಂತ್ಕೊಳ್ಳೋಕ್ಕೆ ಸ್ಥಳ ಇದ್ದಂಥ ಸ್ಥಳ ನೋಡಿ ಇದೆ. ಈ ಸ್ಥಳದಲ್ಲೇ ಸೀತಾಮಾತೆ, ರಾಮ, ಲಕ್ಷ್ಮಣ, ಲವಕುಶ ಅವರು, ಸೀತಾಮಾತೆ, ಆಂಜನೇಯ ದೇವರು ಎಲ್ಲ ಇದ್ದಂಥ ಪುಣ್ಯ ಸ್ಥಳ ಇದ್ದೇನೆ. ಈ ಸ್ಥಳಕ್ಕೆ ಆ ಬಂಡೆಕಲ್ಲು ಇದ್ದಿಲ್ಲ. ಏನಂದರೆ ಬಿಸಿಲು ಬಂದಾಗ ನಮ್ಮ ಆಂಜನೇಯ ದೇವರು ಇಂಥ ಬಂಡೆಗಳ ಮೇಲೆ ಆ ಬಂಡೆಕಲ್ಲು ಇದ್ದಿದ್ದು ಸಿಂಗಲಾಗೆ. ಅದನ್ನು ಏನು ಮಾಡಿದ್ರು ಅಂದರೆ ಆಂಜನೇಯ ಸ್ವಾಮಿ ದೇವರು ತಗೊಂಬಂದು ಈ ಜಾಗದಲ್ಲಿ ಇಟ್ಟರು. ಆವಾಗ ಬಿಸಿಲು ಬಿದ್ದಾಗ ಆ ಬಂಡೆಕಲ್ಲಿಗೆಯಿಂದ ಬಂದ ನೆರಳು ಅವ್ರಿಗೆಲ್ಲ ಬೀಳೋದು. ಆವಾಗ ತಣ್ಣಗಿರೋಂಥ ಜಾಗನ ನಮ್ಮ ಆಂಜನೇಯ ಮಾಡಿಕೊಟ್ರು. ಆ ಪುಣ್ಯ ಸ್ಥಳಕ್ಕೆ ಬಂದಿದ್ರಿ. ಅಲ್ಲಿ ಪಾದಗಳು ಕೂಡ ಇದೆ. ಇನ್ನೊಂದು ಅಲ್ಲಿ ತುಂಬ ವಿಶೇಷವಾದಂಥ ಸ್ಥಳಗಳು ಇದೆ. ನಾವು ಇಲ್ಲಿ ನೋಡ್ತೀರಲ್ಲ, ಇದು ಏನಪ್ಪ ಅಂತ ಹೇಳಿದ್ರೆ ಸಾಕ್ಷಾತ್ತು ನಮ್ಮ ಲಕ್ಷ್ಮಣ ಅವರ ಬಿಲ್ಲು ಬಾಣದಿಂದ ನೀರು ಬರ್ಸಿರೋಂಥ ಸ್ಥಳ ಇದು. ಎಷ್ಟು ಸಾಕಾಗಿದೆ. ಬನ್ನಿ ಇನ್ನೂ ಮುಂದ್ಗಡೆ ಹೋಗ್ತಾ ಇರೋಣಂತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಜಾಗದಲ್ಲಿ ಪಗಡೆ ಆಡ್ತಾಯಿದ್ರು ನೋಡಿ. ಇದು ಪಗಡೆ ಆಡ್ತಾ ಇದ್ದಿದ್ದು, ಸೀತಾಮಾತೆ ಅವರು ಪಗಡೆ ಆಡ್ತಾ ಇದ್ದಿದ್ದು ಈ ಜಾಗದಲ್ಲಿ. ಇದು ಲವಕುಶ ಅವರ ಪಾದ ನೋಡಿ, ಇದೊಂದು ನೋಡಿ, ಇದು ಸೀತಾಮಾತೆ ಮತ್ತು ರಾಮ, ಲಕ್ಷ್ಮಣ, ಆಂಜನೇಯ ದೇವರದು ಪಾದಗಳು. ಪ್ರತಿಯೊಬ್ಬರದು ಇಲ್ಲ ಇದೆ ಪಾದಗಳು ನೋಡಿ. ಇನ್ನೂ ಹಂಗೆ ಹಚ್ಚೆ ಬಿದ್ದಿದೆ ಅಂದರೆ ಅವ್ರ ಹಚ್ಚೆಗಳೆಲ್ಲ ಇನ್ನೂ ಮರೆ ಆಗಿಲ್ಲ. ಎಷ್ಟು ಸಖತ್ತಾಗಿದೆ. ಈ ಜಾಗಕ್ಕೆ ಹೆಸರಿಟ್ಟಿದ್ದೇನೆಂದರೆ ಲಕ್ಷ್ಮಣ ತೀರ್ಥ ಪಾತಾಳ ಗಂಗೆ. ಈ ಹೆಸರು ಬಂದಿರೋದಕ್ಕೆ ಕಾರಣ ನಮ್ಮ ಲಕ್ಷ್ಮಣ ಅವರು ಬಿಲ್ಲು ಬಾಣದಿಂದ ಹೊಡೆದಿದ್ದಕ್ಕೆ ಈ ನೀರು ಈ ಥರ ಉದ್ಭವ ಆಗಿರೋದು. ನೀರು ದಾಹ ಆಗ್ತಾಯಿದೆ, ನೀರಿಲ್ವಲ್ಲ ಅಂತೇಳಿ ಹುಡುಕಿದಾಗ
ಸಾಕ್ಷಾತ್ ನಮ್ಮ ಲಕ್ಷ್ಮಣ ಅವರು ಅವ್ರ ಬಿಲ್ಲು ಬಾಣದಲ್ಲಿ ಹೊಡೆದಾಗ ಸಿಡ್ದಿರೋಂಥದ್ದು. ಇದೆರಡು ಏಕ ಬಂಡೆ ಇದ್ದಿದ್ದು, ಹೊಡೆದಿದ್ದ ಭಾಗಕ್ಕೆ ಎರಡು ಸೀಳ್ಕೊಂಡು ಈ ಎರಡು ತುಂಡಾಗೋಗಿರೋದು, ಎರಡು ತುಂಡು ಮಧ್ಯದಲ್ಲೇ ನೀರು ಬಂದಿರೋದು. ಇದು 365 ವರ್ಷದ 365 ದಿವಸನೂ ನೀರು ಇದ್ದೇ ಇರುತ್ತೆ, ನೀರು ಮಾತ್ರ ಖಾಲಿ ಆಗೋಲ್ಲ ಈ ಜಾಗದಲ್ಲಿ. ನಾನು ಬರೀ ಕಾಲಲ್ಲಿ ಬಂದಿದ್ದೀನಿ. ಕಾರಣ ಏನಪ್ಪ ಅಂದರೆ ಇದು ಪುಣ್ಯ ಸ್ಥಳ ಅಂಥೇಳಿ. ಈ ಸ್ಥಳಗಳಿಗೆ ಬರೀ ಕಾಲಲ್ಲಿ ಬಂದು ನಾವು ಪಾದಾರ್ಪಣೆಯನ್ನು ನೋಡಿಕೊಂಡು ಹೋಗೋದು. ಸ್ಲಿಪ್ಪರು ನೋಡಿ ಅಲ್ಲಿ ಬಿಟ್ಟಿದ್ದೀನಿ, ಅಲ್ಲಿದೆ ಸ್ಲಿಪ್ಪರು. ಯಾಕಪ್ಪ ಸ್ಲಿಪ್ಪರ್ ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇವೆಲ್ಲ ಸಾಕ್ಷಾತ್ತು ದೇವತೆಗಳು ಇದ್ದಂಥ ಪುಣ್ಯ ಸ್ಥಳನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀರಿ ಅಂದರೆ ಅಷ್ಟೇ ನೀಟಾಗಿ ನೋಡ್ಕೊಬೇಕು ಈ ಜಾಗದಲ್ಲಿ. ಹೆಂಗಂದ್ರೆ ಹಂಗೆ ಬಂದು ಚಪ್ಪಲಿ ಹಾಕ್ಕೊಂಡು ಬಂದು ಇಲ್ಲಿ ಇಷ್ಟ ಬಂದಂಗೆ ತಿರ್ಗೋದು ಮಾಡೋಕ್ಕೆ ಹೋಗ್ಬಾರ್ದು. ಕಾರಣ ಹೆಂಗೆ ಬರ್ದವ್ರಂತ ರಾಮ ಸೀತಾಮಾತೆ ರಾಮ ಲಕ್ಷ್ಮಣ ಆಂಜನೇಯ ಲವಕುಶನ ಭುಜದ ಮೇಲೆ ಹಾಕ್ಕೊಂಡು ಬರ್ತಾ ಇರೋದು. ಆವಾಗ ಅಲ್ಲಿ ಬಿಸಿಲು ಹೊಡಿತದೆ. ಆಂಜನೇಯ ಏನು ಮಾಡ್ತಾನೆ, ಲವಕುಶನ ಅಲ್ಲಿ ಬಿಟ್ಬಿಟ್ಟು ಹೋಗಿ ಆ ಬಂಡೆಗಳು ಇದ್ದಂಗೆ ಚಿತ್ರೀಕರಣ ಮಾಡೋರಲ್ಲ, ಅದ್ರಲ್ಲಿ ಒಂದು ಬಂಡೆ ತಗೊಂಡು ಆ ಜಾಗದಲ್ಲಿ ಇಟ್ಟಾಗ ನೆರಳು ಸಿಗೋದು. ಹೇಗೆ ಮಾಡೋರೆ, ಸಾಕಾಗಿದೆ. ಸ್ನೇಹಿತರೆ, ಇವಾಗ ಇಲ್ಲಿ ನಾವು ನೋಡ್ತಾ ಇದ್ದೀರಲ್ಲ, ಸಾಕ್ಷಾತ್ತು ಶಿವನ ಭಕ್ತನೇ ನಮ್ಮ ರಾಮ. ಅದಕ್ಕೆ ಶಿವನ ಆರಾಧನೆ ಮಾಡ್ತಾ ಇರೋದು, ಚಿತ್ರೀಕರಣ ಮಾಡೋರೆ ಪೇಂಟಿಂಗಲ್ಲಿ. ಸಾಕಾಗಿದೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ, ಶ್ರೀ ಸೀತಾ ಮತ್ತು ಪಾರ್ವತಿ ಅವರ ಅಮ್ಮನವರ ಸನ್ನಿಧಿದ್ದಾರೆ. ಯಾರ್ಯಾರಳೆ ಪಾರ್ವತಿ ಅಮ್ಮನ ತಾಯಿ, ಅವ್ರನ್ನೇ ಪೂಜೆ ಮಾಡ್ತಾ ಇದ್ದಿದ್ದು. ಈ ಪಾರ್ವತಮ್ಮ ವಿಗ್ರಹ, ತಾಯಿ ಸೀತಾಮಾತೆ ಅವರು ಒಳಗಡೆ ಇದ್ದು ಆ ತಾಯಿಯ ಧ್ಯಾನವನ್ನು ಮಾಡ್ತಾ ಇದ್ದಿದ್ದು. ಇದು ಪುಣ್ಯ ಸ್ಥಳ, ಇದೇ ಟಾಪ್. ಇಲ್ಲೇ ಬಂದು ಸೀತಾಮಾತೆ ಕೊನೆಯದಾಗಿ ಈ ಜಾಗದಲ್ಲೇ ತನ್ನ ತಾಯಿ ಹತ್ರ ಹೊರಟೋಗಿದ್ದು ಇದೇ ಜಾಗದಲ್ಲೇ, ಈ ಪೀಕ್ ಪಾಯಿಂಟಲ್ಲೇ. ಅಂದರೆ ನಿಜಾಂಶಗಳು ಕಣ್ಣು ಮುಂದೆ ಇರೋದರಿಂದ ನಾವು ತಿಳ್ಕೊಳ್ಬೇಕಾಗಿರೋದಂತೂ ಇದೇನೆ. ಬಿಟ್ಟು ಮಾತಾಡ್ತಾಯಿದ್ದೀನಿ ಅಂದರೆ ಈ ಸ್ಟ್ರೈಟಿಗೆ ಬಂದಲ್ಲ, ಒಂದೇ ಸಲ ಆಯಾಸ ಜಾಸ್ತಿ ಆಗೋಯ್ತು. ತಾಯಿಯ ಆಲಯ ಮುಂದ್ಗಡೆ ಕೂತ್ಕೊಂಡಿದ್ದು ಬೇಡ, ಒಂದು 2 ನಿಮಿಷ ಸುಧಾರಿಸ್ಕೊಂಬಿಡ್ತು. ಈ ಸೀತಾಮಾತೆಗೆ ಬರಬೇಕಂದ್ರೆ ಕೊನೆಯ ಪ್ಲೇಸ್ ಇದೇನೆ. ಇದು ಬಿಟ್ಟು ಇನ್ನು ಇದೇ ತುದಿ ಹೇಳ್ಬೇಕಂದ್ರೆ, ಇದೇ ತುದಿ, ಇದೇ ಲಾಸ್ಟು. ಈ ತಾಯಿ ಅಮ್ಮನ ಹತ್ರ ದರ್ಶನಕ್ಕೆ ಬರಬೇಕಂದ್ರೆ ಬೆಳಗ್ಗೆ 8 ರಿಂದ 10 ಗಂಟೆ ಒಳಗಡೆ ಬರಬೇಕು. ಸಾಯಂಕಾಲ ಟೈಮು ಗ್ಯಾರಂಟಿ ಇಲ್ಲ, ಬೇರೆ ಅದು ಮಾತ್ರನೇ ನನ್ನ ಹತ್ರ ಮಾಹಿತಿ ಇದೆ. ಅಕಸ್ಮಾತ್ ಏನೋ ತಿಳ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಓಕೆನಾ? ಕೆಳಗಡೆ ವಿಷಯನ ಪೂರ್ತಿಯಾಗಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲಾಂದರೆ ಈ ಸ್ಕ್ರೀನ್ ಲೈನ್ ಮೇಲೆ ಟೈಮನ್ನು ಮೆನ್ಷನ್ ಮಾಡ್ತೀನಿ ರನ್ನಿಂಗಲ್ಲಿದ್ದಾಗಲೇ. ಆ ಟೈಮಿಂಗ್ ಪ್ರಕಾರ ನೀವು ಇಲ್ಲಿ ಬಂದು ಆ ತಾಯಿಯ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡ್ಬೋದು. ನಾನು ಇವಾಗೆ ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ವೀಡಿಯೋ ಯಾವ್ದು ತೋರಿಸಿದೆ, ಕಾಟೇರಮ್ಮನ ದೇವಸ್ಥಾನ ನಿಮಗೆ ತೋರಿಸಿದ್ದೀನಲ್ವ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇಷ್ಟೊಂದು ಲೇಟ್ ಆಯಿತು. ಇಲ್ಲ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದರೆ ಕ್ಲೀನಾಗಿ ನಾನು ದರ್ಶನ ಕೂಡ ಮಾಡಿಸ್ತಾಯಿದ್ದೆ. ಸ್ವಾಮೀಜಿಗಳು ಇರ್ತಾಯಿದ್ರು, ಯಾಕಂದರೆ ಅವರು ಮಧ್ಯಾಹ್ನ ಊಟದ ಟೈಮ್ ಅಂತೇಳಿ ಕೆಳಗೆ ಹೋಗಿರ್ತಾರೆ. ತಿರ್ಗಿ ಯಾವ ಟೈಮಿಗೆ ಬರ್ತಾರೆ ಗೊತ್ತಿಲ್ಲ. ಅಲ್ಲಿ ಯಾರನ್ನ ಕೇಳೋಣ ಅಂದರೆ ಎಲ್ಲ ಹೊಸಬರೇನೆ. ಈ ಊರಿನವರು ಯಾರು ಮೇಲ್ಗಡೆ ಇಲ್ಲ, ಎಲ್ಲ ಕೆಳಗಡೆ ಇದ್ದಾರೆ. ಏನಂದರೆ ಜಾತ್ರೆಗಳು ಹಬ್ಬಗಳಿದ್ದಾಗ ಮಾತ್ರ ಇಲ್ಲಿ ಮೇಲ್ಗಡೆ ಬರ್ತಾರೆ, ಮಿಕ್ಕಿ ಟೈಮಲ್ಲೆಲ್ಲ ಕೆಳಗಡೆ ಇರ್ತಾರೆ. ನಮ್ಮಂಥ ಭಕ್ತಾದಿಗಳು ಬಂದರೆ ಮಾತ್ರ ಪೂಜಾರಿ ಆ ಟೈಮಿಂದ ಈ ಟೈಮ್ ಅಂತ ಇರುತ್ತೆ. ಆ ಟೈಮನ್ನ ನಾನು ಈ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ವಿಡಿಯೋ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಈ ಟೈಮ್ ಪ್ರಕಾರ ಬಂದು ನೋಡ್ಕೊಂಡು ಹೋಗಿ. ಹೇಗಿತ್ತು ಈ ವಿಡಿಯೋ? ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣಂತೆ. ದಯವಿಟ್ಟು ಇಂಥ ಮುಖ್ಯವಾದ ಸ್ಥಳಗಳನ್ನ ನಾವು ಕಾಪಾಡ್ಕೊಳ್ಳೋದು ಬೇಡವೇ? ಕಾಪಾಡ್ಕೊಬೇಕು. ಮುಖ್ಯವಾದ ಸ್ಥಳ ಅನ್ನೋದಕ್ಕಿಂತ ಇಂಥ ಅದ್ಭುತವಾದಂಥ ಸ್ಥಳಗಳನ್ನ ನಾವು ಉಳಿಸ್ಕೊಳ್ಳೋದು ತುಂಬ ಕಮ್ಮಿ ಮಾಡ್ತಾಯಿದ್ದೀರಿ. ಏನಂದರೆ ನಾವು
ಈ ವಿಡಿಯೋಗಳು ಯೂಟ್ಯೂಬಲ್ಲಾಗಲಿ ನ್ಯೂಸ್ಗಳಾಗಲಿ ಪ್ರತಿಯೊಂದರಲ್ಲಾಗಲಿ ಯಾವುದಾನ ಒಂದು ದೇವಸ್ಥಾನ ಹೊಸದಾಗಿ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲೇನೋ ಒಂದು ಅದ್ಭುತ ನಡೀತದೆ ಅಂತೇಳಿ ಟಕ್ಕಂತ ಹೊರಟೋಗ್ತೀರಿ. ತಪ್ಪೇನಲ್ಲ. ಇದು ಅದೇ ಥರನೇ ನಾವು ಕೂಡ ನಿಮಗೆ ಈ ಥರ ತೋರಿಸ್ತಾ ಇದ್ದೀರಿ. ಇದು ಕೂಡ ಮೇಲ್ಪಟ್ಟಿದ್ದು ದೇವಸ್ಥಾನ. ಇಲ್ಲೂ ಕೂಡ ಬಂದ್ರೂ ಯಾಕೆ ಒಳ್ಳೆಯದಾಗಲ್ಲ? ಅಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂದರೆ ಇಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಇದು ರಾಮ ಲಕ್ಷ್ಮಣ ಸೀತಾಮಾತೆ ಆಂಜನೇಯ ಅವರು ಇದ್ದಂಥ ಸ್ಥಳದ ಇದು ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾಗಿರುತ್ತೆ. ಇನ್ನೊಂದು, ಇಲ್ಲಿ ಆಂಜನೇಯ ತುಂಬ ವರ್ಷಗಳಿಂದ ಇದೇ ಜಾಗದಲ್ಲೇ ಇದ್ದರು. ರಾಮನ ಹತ್ರ ಇದ್ದೇ ಇದ್ದಿಲ್ಲ. ಯಾಕೆ ಹೇಳೋ, ಲವಕುಶ ಅವರು ಹುಟ್ಟಿದಾಗಿಂದ ಇಲ್ಲೇ ಇದ್ಬಿಟ್ರು. ಆಮೇಲೆ ಮಿಕ್ಕಿದ್ದು ವಿಡಿಯೋದಲ್ಲಿ ಮತ್ತೆ ತುಂಬ ಮಾಹಿತಿಗಳು ತಿಳಿಸ್ಬೇಕು. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂಥೇಳಿ ಈ ಮಾತನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತೆ. ಅಂದವರೆಗೂ ಜೈ ಕರ್ನಾಟಕ, ಜೈ ಕನ್ನಡಾಂಬೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಹೆಸರು ಹೇಳಿದ್ದೀನಲ್ವ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾನೆ. ಇದೇ ಥರ ಹೆಚ್ಚಿನ ಪ್ಲೇಸ್ಗಳಿಗೂ ಕರ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ನೀರಿರೋ ಪ್ಲೇಸ್ಗೂ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಈ ಫನ್ ವರ್ಲ್ಡು, ವಂಡರ್ಲಾ, ಈ ಥರ ಜಾಯ್ಲ್ಯಾಂಡು ಪಾರ್ಕ್ಗಳು ಕರ್ಕೊಂಡು ಹೋಗ್ತಾ ಇರ್ತೀನಿ. ಪ್ರಾಣಿಗಳನ್ನೂ ಕೂಡ ತೋರಿಸ್ತೀನಿ. ಝೂ ಪಾರ್ಕ್ಗಳಿಗೂ ಕರ್ಕೊಂಡು ಹೋಗ್ತೀನಿ. ನನಗೂ ಸಪೋರ್ಟ್ ಮಾಡ್ತೇನೆ ಅಂದ್ಕೊಂಡಿದ್ದೀನಿ. ತುಂಬ ಜನ ಈ ಜಾಗಕ್ಕೆ ಬಂದು ವಿಡಿಯೋ ಮಾಡೋರೇ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಒಂದು ವಿಷಯ ಹೇಳ್ತೀನಿ, ಒಂದು 5-6 ಜನ ಅಂತೂ ಪಕ್ಕ ಇಲ್ಲಿ ಬಂದು ವಿಡಿಯೋ ಮಾಡಿ ಬಿಟ್ಟಿರೋದ್ರಿಂದ ನಾನು ಇಲ್ಲಿ ಬಂದು ವೀಕ್ಷಣೆ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ಅದೇ ಥರ ಬಂದು ಬೇಕಾದ್ರೆ ವಿಡಿಯೋ ಮಾಡಿ, ನಾನು ಕೂಡ ವಿಡಿಯೋನ ನೋಡ್ತೀನಿ. ಯಾವ ಥರ ಮಾಡಿದ್ದೀರ, ಈ ಜಾಗಕ್ಕೆ ನೀವು ಹೋಗಿದ್ದೀರ ಅಂತ ಹೇಳ್ಬಿಟ್ಟು ನೀವು ಬಂದು ವಿಡಿಯೋ ಮಾಡಿ ಜನಕ್ಕೆ ತೋರಿಸಿ. ನಾವು ಜನಕ್ಕೆ ತೋರಿಸ್ದಷ್ಟು ಒಳ್ಳೆಯದು. ವಿಡಿಯೋ ಲೆಂತ್ ಆಯಿತು ಅಂದ್ಕೊತೀನಿ. ಮಾತನ್ನ ಮುಗಿಸೋಣ. ಬಾಯ್. ತುಂಬ ಮಾಹಿತಿ ಇದೆ ಹೇಳೋ ಅಂಥದ್ದು. ಇಷ್ಟಿಗೆ ಮುಗಿಸೋಣ ಅಂತೆ. ಅಜಯ್, ಇಲ್ಲಿ ಎಷ್ಟು ವರ್ಷದಿಂದ ಇದೆಯಾ ನೀನು? ಅಲ್ಲ, ನೀನು ಇಲ್ಲಿ ಎಷ್ಟು ವರ್ಷದಿಂದ ಇದೆಯಾ? కాదు ఇక్కడ ఇదే మీ ఊరు? కాదు, ఊరు కావాక నా వస్తుంది ఆపాక ఎన్నాళ్ళు ఇంకా ఉంటారు ఈడ? 15 ఏళ్ళు ఇంకా ఉంటాము. 15 ఏళ్ళు ఇంకా. ఎవరైనా వస్తారు కదా జనాలు? వస్తారు, వచ్చి పోతూ ఉంటారు. ఏమో భోజనం సరేలే, దేవుడు అంతానే చేస్తే మంచిది కదా. ఆ తల్లి ఉంది కదా మా అమ్మ, ఆ తల్లి ఉంది పైన, ఆయన కాపాడుతాం. అదే అది ఇదే మాట అంటే. నాది బెంగళూరేనమ్మా. బెంగళూరులో ఉండేది. అక్కడ ఇంకా ఇక్కడ వచ్చిండేది చూద్దామని. భానువారం అంటే జనాలు జాస్తి ఉంటాయి కదా, చూసేదానికి కొంచెం ఇదవుతుందని. చూడాలి కదా జాగ్రత్త. నాకు ఈ పొద్దు రజ ఉండే, దానికే వచ్చి పోదామని వచ్చింది. ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇವರು 15 ವರ್ಷದಿಂದ ಇದೇ ಜಾಗದಲ್ಲಿದ್ದಾರೆ. ಕೊನೆಯದಾಗಿ ಒಂದು ಮಾತು ಹೇಳಿದ್ರು. ಏನಂತ ಹೇಳ್ಬಿಟ್ಟು ಹೇಳಿ ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಜನ ಬಂದು ಹೋಗ್ತಾರೋ ಇಲ್ಲೋ, ಒಟ್ಟಿನಲ್ಲಿ ತಾಯಿ ಸೀತಾಮಾತೆ ನಮ್ಮನ್ನು ಹೆಂಗಾದರೂ ನಮಗೆ ಊಟಕ್ಕೆ ಇಲ್ದಿರ ನೋಡ್ಕೊತಾಳೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು, ಸಖತ್ತಾಗಿ ಹೇಳಿದ್ರು. ಹೋಗಿ ಅದು ತೆಲುಗು, ಸ್ವಲ್ಪ ಜನಕ್ಕೆ ತೆಲುಗು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅವ್ರು ಏನು ಹೇಳಿದ್ರೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು 2 ಸೆಂಟೆನ್ಸಲ್ಲಿ ಹೇಳಿ. ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಪ್ರತಿಯೊಂದು ತಂದೆ ತಾಯಿನ ನಾವು ಈ ಥರ ನೋಡ್ಕೊಳ್ಳಿಲ್ಲ ಅಂದರೆ ಹಿಂಗೆ ಅವ್ರದ್ದು ಪೊಸಿಷನ್ನು ಬೇಜಾರಾಗುತ್ತೆ. ನಾವೇನೋ 10 ರೂಪಾಯಿ 20 ರೂಪಾಯಿ ಇಲ್ಲ 100 ರೂಪಾಯಿ ದಾನ ದಾನ ಅಲ್ಲ, ನಮ್ಮ ಕೈಲಾಗ ಸಹಾಯ ಮಾಡಿಬಿಟ್ಟು ಹೊರಟೋಗ್ಬಿಡ್ತೀರಿ. ಎಷ್ಟು ದಿನ ಅಂತ ಆಗುತ್ತೆ? 1 ದಿನ 2 ದಿನ, ಒಂದು 10 ದಿವಸ, ಆಮೇಲೆ ಮುಂದಕ್ಕೆ ಇಲ್ವಲ್ಲ. ಅದಕ್ಕೆ ಹೇಳೋದು, ನಮ್ಮಂಥವರು ವೀಡಿಯೋಗಳು ಮಾಡಿ ಬಿಡ್ತಾ ಇದ್ದಾಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಏನಕ್ಕೆ ಈ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಂದರೆ, ಇಂಥ ಸ್ಥಳಕ್ಕೆ ನೀವು ಬನ್ನಿ, ಮೇಲ್ಗಡೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಹೋಗಿ ಸ್ಥಳನ ನೋಡಿಕೊಂಡು ಕೆಳಗಡೆ ಬಂದಾಗ ಇಂಥವ್ರಿಗೆ ನಿಮ್ಮ ಕೈಯಲ್ಲಿ ಆದಂಥ ಸಹಾಯನ ಮಾಡಿ. ಸಹಾಯನ ಮಾಡಲೇಬೇಕು ಅನ್ನೋದು ನನ್ನ ಕಂಡೀಷನ್ ಇಲ್ಲ. ಯಾಕಂದರೆ ನಾವು ಇರೋದು ಹೇಳ್ಬಿಡ್ತೀನಿ, ದೇವಸ್ಥಾನಕ್ಕೆ ಹೋದಾಗ ನಾವು ಅರ್ಚನೆಗಾಗಲಿ, ಕಾಯಿ ಪೂಜೆಗಾಗಲಿ, ಇಲ್ಲ ಪೂಜೆ ಸಾಮಾನಿಗಾಗಲಿ, ಇಲ್ಲ ಅಲ್ಲಿ ಪಾರ್ಕಿಂಗ್ ಫೀಸ್ ಆಗಲಿ, ಎಲ್ಲದಕ್ಕೂ ದುಡ್ಡು ಕಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಇಲ್ಲ ಅಪ್ಪನ ದರ್ಶನ ಮುಗಿಸ್ಕೊಂಡು ಬಂದುಬಿಡ್ತೀರಿ. ಏನು ಬೇಕಾಬಿಟ್ಟಿಯಾಗೆ ಅಲ್ಲ, ಏನಂದರೆ ನಿಮ್ಮ ಖುಷಿಗೆ ಅಲ್ಲಿ ಕೊಟ್ಬಿಟ್ಟು ಬರ್ತೀರ. ಅದರಲ್ಲಿ ಒಂದು ಕಾಲು ಭಾಗ ಅಷ್ಟು ಇಂಥವ್ರಿಗೆ ನಾವು ಕೊಡಲೇಬೇಕಲ್ವ. ಬಂದಾಗ ನೀವು ಕೂಡ ಇಲ್ಲಿ ಕೊಟ್ಬಿಟ್ಟು ಹೋಗಿ. ಓಕೆ, ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಬನ್ನಿ.